ಪೇಪರ್ಸು ಮನೇಲಿಲ್ಲ. ಕಂಪ್ನಿಲಿ ಇದೆಯೋ ಏನೋ ಗೊತ್ತಿಲ್ಲ, ಅದನ್ನ ಆಮೇಲೆ ಹುಡುಕ್ಸಿದ್ರಾಯ್ತು. ಈಗ ನನ್ನ ತಲೆಗೆ ಫ್ಲ್ಯಾಶ್ ಆಗ್ತಿರೋದು ಏನು ಗೊತ್ತಾ? ಒಂದು ವೇಳೆ ಈ ವಿಚಾರ ನಮ್ಮ ಅಣ್ಣನಿಗೆ ಗೊತ್ತಿದ್ದಿದ್ರೆ ಅವನ ಜೊತೆಗೆ ಪ್ರೆಸ್ ಮೀಟ್ ಕರೆದು ದೊಡ್ಡ ಹೈಡ್ರಾಮಾ ಕ್ರಿಯೇಟ್ ಮಾಡಬೇಕಾಗಿತ್ತು. ಸೊ ಅವನ ಕೆಲಸ ಮಾಡಿಲ್ಲ ಅಂದರೆ ಅವ್ನಿಗಿನ್ನೂ ಆ ವಿಚಾರ ಗೊತ್ತಿಲ್ಲ ಅಂತ ಅರ್ಥ. ಆ ವಿಚಾರ ಅವ್ನಿಗಿನ್ನೂ ಗೊತ್ತಿಲ್ಲ ಅಂತ ಅಂದರೆ ಆಟ ಇನ್ನೂ ನನ್ನ ಕೈಲಿದೆ ಅಂತ ಅರ್ಥ. ಏನು ಗೊತ್ತಾ, ಈಗ ಅಟ್ ಎನಿ ಕಾಸ್ಟ್ ಬೈ ಹುಕ್ ಆರ್ ಕುಕ್ ನಾನು ಈ ಆಟ ಗೆಲ್ಲೇಬೇಕು ಅಂತ ನಿಂತ್ಕೊಂಡಾಗ ರೂಲ್ಸ್ನ ಬ್ರೇಕ್ ಮಾಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ? ಆ್ಯಂಡ್ ಆಟ ಗೆಲ್ಲೋದಕ್ಕೆ ರೂಲ್ಸ್ನ ಬ್ರೇಕ್ ಮಾಡ್ಬೋದು ಅನ್ನೋದು ಒನ್ ಆಫ್ ದ ರೂಲ್ಸೇ. ಅದು ನಿಮಗೆ ಗೊತ್ತಿಲ್ಲ ಅಷ್ಟೇ. ಈಗ ನಾನು ಏನು ಮಾಡ್ತೀನಿ ಅಂತ ಅಂದರೆ ಸಿಂಪಲ್ ಆಗಿ ಲೋಗೋ ಇನ್ನೂ ನನ್ನ ಹೆಸರಲ್ಲೇ ಇದೆ ಅಂತ ಫೇಕ್ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ತೀನಿ. ರೆಡಿ ಮಾಡಿ ಅದನ್ನು ಪ್ರೆಸ್ ಮುಂದೆ ತೊಗೊಂಡೋಗಿ ಇಡ್ತೀನಿ. ಮಿಕ್ಕಿದ ಕೆಲಸ ನಿಮಗೆ ಬಿಟ್ಟಿತ್ತು. ಸರ್, ಅದು ಲೀಗಲಿ ತಪ್ಪಾಗುತ್ತೆ ಸರ್. ಸುಮ್ಮನೆ ರೀ, ಇಷ್ಟೊತ್ತು ಬಾಯ್ ಪಡ್ಕೊಂಡಿದ್ದೀನಿ ಮತ್ತೆ ಲೀಗಲ್ಲು ಇಲ್ಲೀಗಲ್ಲು ಅನ್ಕೊಂಡು. ಪ್ರಪಂಚದಲ್ಲಿ ಯಾವ್ದು ಲೀಗಲ್ಲು ಯಾವ್ದು ಇಲ್ಲೀಗಲ್ಲು? ರಿಯಲ್ ವರ್ಲ್ಡಲ್ಲಿ ಏನು ವರ್ಕ್ ಆಗೋದು ಗೊತ್ತಾ ನಿಮಗೆ? ಪವರ್. ಯಾರು ಜನರನ್ನ ಕಂಟ್ರೋಲ್ ಮಾಡ್ತಾರೋ ಮನಿಪುಲೇಟ್ ಮಾಡ್ತಾರೋ ಅವನೇ ಕಡೆಗೆ ಗೆಲ್ಲೋದು. ಜನರಿಗೆ ಏನು ಬೇಕು ಅಂದ್ಕೊಂಡಿದ್ದೀರಾ ನೀವು? ಕಹಿಯಾದ ಸತ್ಯ ಅಲ್ಲಪ್ಪ, ಶುಗರ್ ಕೋಟೆಡ್ ಬಣ್ಣ ಬಣ್ಣದ ಭರವಸೆಗಳು, ಕಟ್ಟು ಕಥೆಗಳು ಅಷ್ಟೇ ಜನರು ಕೇಳೋದು, ಬೇರೆ ಏನೂ ಅಲ್ಲ. ಆ್ಯಂಡ್ ನಾನು ಸೋಲೋಕ್ಕೋಸ್ಕರ ಹುಟ್ಟಿರೋನಲ್ಲ, ಬಟ್ ಅಟ್ ಎನಿ ಕಾಸ್ಟ್ ಆ ಗೌತಮ್ ದಿವಾನ್ನ ಗೆಲ್ಲೋದಕ್ಕಂತೂ ನಾನು ಬಿಡೋದೇ ಇಲ್ಲ. ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಪ್ರೆಸ್ ಮೀಟ್ ಕರೆದಾಗ ಹೇಳ್ತೀನಿ. ತಾವಿನ್ನು ಬರ್ತೀನಿ ಸರ್. ಜೈ, ಐ ಫೀಲ್ ದಿಸ್ ಇಸ್ ನಾಟ್ ರೈಟ್. ಏನೋ ಮಾಡೋಕ್ಕೋಗಿ ಇನ್ನೇನೋ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಜೈ, ಈ ಪ್ಲ್ಯಾನ್ನ ಇಲ್ಲಿಗೆ ಡ್ರಾಪ್ ಮಾಡಿಬಿಡೋಣ. ಡ್ರಾಪ್ ಮಾಡಬೇಕಾ? ಮಾಡಿಬಿಡ್ಲಾ? ಬೇಬಿ, ಸಮಸ್ಯೆ ಅಂದ್ಕೊಂಡ್ರೆ ಅದು ದೊಡ್ಡ ಸಮಸ್ಯೆ ಆಗುತ್ತೆ. ಅದೇ ಬುದ್ಧಿವಂತರು ಏನು ಮಾಡ್ತಾರೆ ಗೊತ್ತಾ? ಸಮಸ್ಯೆನ ಸವಾಲು ಅನ್ಕೋತಾರೆ ಅಥವಾ ಆಪರ್ಚುನಿಟಿ ಅನ್ಕೋತಾರೆ. ಆಗ ಆ ಸಮಸ್ಯೆನೇ ಅವ್ರನ್ನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗಿ ನಿಲ್ಲಿಸುತ್ತೆ. ಗಟ್ಸಿರೋರಿಗೆ ಸಮಸ್ಯೆ ಏನೋ ಆಪರ್ಚುನಿಟಿನೇ. ಅರ್ಥ ಆಯ್ತಲ್ಲ? ನಾನೇನೋ ಮಾಡ್ತೀನಿ, ಒಟ್ಟಿನಲ್ಲಿ ನಾನು ಈ ಗೇಮಲ್ಲಿ ಗೆಲ್ಲಬೇಕು ಅಷ್ಟೇ. ಆಟನ ಹೇಗೆ ಗೆದ್ವಿ ಅನ್ನೋದಕ್ಕಿಂತ ಗೆದ್ವಿ ಅನ್ನೋದಷ್ಟೇ ಮುಖ್ಯ. ನೋಡಿ, ಎಲ್ರಿಗೂ ಒಂದು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಈ ಲೋಗೋ ನನಗೆ ಸೇರಿದ್ದು. ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಲಾಯರ್ ಹತ್ರ ರೆಡಿ ಇದೆ. ಅದಾದಮೇಲೆ ನಿಮಗೆ ಸಿಗುತ್ತೆ. ಆ್ಯಂಡ್ ಮುಖ್ಯವಾದ ವಿಷಯ ಏನು ಅಂತಂದರೆ, ಆ ಗೌತಮ್ ದಿವಾನ್ಗೆ ಈ ಲೋಗೋಗೆ ಯಾವ ಸಂಬಂಧನೂ ಇಲ್ಲ. ಅದನ್ನು ಅವರು ಯೂಸ್ ಮಾಡೋ ಹಾಗಿಲ್ಲ. ಇದು ನಂದು, ನನ್ನ ಸ್ವಂತದ್ದು, ನನ್ನ ಸ್ವತ್ತು. ಅದಕ್ಕೂ ಮೀರಿ ಏನಾದರೂ ಆ ಲೋಗೋನ ಯಾರಾದರೂ ಉಪಯೋಗಿಸೋದಕ್ಕೆ ಪ್ರಯತ್ನ ಪಟ್ಟರೆ ಅವ್ರ ಮೇಲೆ ನಾನು ಸ್ಟ್ರಿಕ್ಟ್ ಲೀಗಲ್ ಆ್ಯಕ್ಷನ್ ತೊಗೋಬೇಕಾಗುತ್ತೆ. ಆ್ಯಂಡ್ ಆ ಒಂದು ಕಾರಣಕ್ಕೇ ಈ ಪ್ರೆಸ್ ಮುಂದೆನೇ ಎಲ್ಲದನ್ನು ನೀಟಾಗಿ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಗೌತಮ್ ದಿವಾನ್ ಸರ್ ಬರ್ತಾ ಇದ್ದಾರೆ. ಸರ್, ನೀವೇನು ಸರ್ ಇಲ್ಲಿ? ಸಾರಿ ಟು ಇಂಟ್ರಪ್ಟ್. ನಾನು ಅಲ್ಲಿ ಮಾತಾಡೋದು, ಇವರು ಇಲ್ಲಿ ಪ್ರೆಸ್ ಮೀಟ್ ಮಾಡೋದು, ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ ಅಂತ ನಾನೇ ಇಲ್ಲಿಗೆ ಬಂದೆ. ಪಾರ್ಥ, ನೋಡಿ, ಇದು ನಮ್ಮ ತಂದೆ ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡಿರೋ ಕಂಪನಿ ಲೋಗೋ. ನಾನು ಕಂಪ್ನಿ ಮಾತ್ರ ಇವ್ರ ಸುಪರ್ದಿ ಕೊಟ್ಟಿದ್ದೆ. ಲೋಗೋ ನನ್ನ ಹೆಸರಲ್ಲೇ ಇದೆ. ಅದರದ್ದು ಕಾಪಿ ನಿಮಗೆ ಸಿಗುತ್ತೆ. ನಾನು ಈ ಕಂಪ್ನಿ ವ್ಯವಹಾರದಿಂದ
ಇಷ್ಟು ವರ್ಷ ದೂರ ಇದ್ನಲ್ಲ, ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ ಪೇಪರ್ಸ್ ಎಲ್ಲ ಎಲ್ಲಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಇದು ಬೆಳಗ್ಗೆ ಸಿಕ್ಕಿದ್ಕೊಳ್ಳೆ ಇಲ್ಲಿಗೆ ಬಂದೆ. ನಿಮಗೆಲ್ಲ ಪ್ರೂಫ್ ಕೊಡಬೇಕಲ್ಲ, ಅದಕ್ಕೆ. ಸರ್, ನೀವು ಡಾಕ್ಯುಮೆಂಟ್ ಇದೆ ಅಂತ ಹೇಳ್ತಿದ್ದೀರಾ, ಅವರು ಡಾಕ್ಯುಮೆಂಟ್ ಇದೆ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ಒರಿಜಿನಲ್ ಯಾವುದು, ಡೂಪ್ಲಿಕೇಟ್ ಯಾವುದು ಸರ್? ಹೇಳಿ ಸರ್, ಇದರಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಯಾವುದು? ಇವರು ನಮ್ಮ ಫ್ಯಾಮಿಲಿ ಲಾಯರು. ಸೊ ನಮ್ಮ ಮನೆಗೆ ಸಂಬಂಧಪಟ್ಟ, ನಮ್ಮ ಕಂಪನಿಗೆ ಸಂಬಂಧಪಟ್ಟ ಪೇಪರ್ಸ್ನ ಎಲ್ಲ ಒಂದು ಕಾಪಿನೂ ಇವ್ರ ಹತ್ರ ಇದೆ. ಹಾಗಾಗಿ ಎದುರು ಕಾಪಿನೂ ಇವ್ರ ಹತ್ರನೇ ಇರೋದು. ಹೇಳಿ ಸರ್, ಇದರಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಯಾವುದು? ಈ ಲೋಗೋ ಗೌತಮ್ ದೇವನ್ ಸರ್ಗೆ ಸೇರಿದ್ದು. ಈಗ ಸತ್ಯ ಏನು ಅಂತ ಗೊತ್ತಾಯ್ತಲ್ಲ, ಇದನ್ನು ದಯವಿಟ್ಟು ಜನಗಳಿಗೆ ತಲುಪಿಸಿ. ದೀವಾನ್ ಅನ್ನೋದು ನಮ್ಮ ವಂಶದ ಹೆಸರು. ಇಷ್ಟು ದಿವಸ ಅದನ್ನು ನಮ್ಮ ಮನೆಯವರು ಯಾರು ಬೇಕಾದರೂ ಯೂಸ್ ಮಾಡ್ಕೋಬೋದು ಅನ್ನೋ ಸ್ವಾತಂತ್ರ್ಯ ಕೊಟ್ಟಿದ್ದೆ. ಬಟ್ ಇನ್ಮೇಲೆ ನನ್ನ ಪ್ರೊಪ್ರೈಟರ್ಶಿಪ್ನಲ್ಲಿರೋ ಕಂಪನಿ ಬಿಟ್ಟು ಬೇರೆ ಯಾರೂ ಇದನ್ನು ಯೂಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಐ ಆಮ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇಷ್ಟು ದಿವಸ ಭೂಮಿಕಾ, ಮಲ್ಲಿ, ಮಕ್ಕಳು, ಆನಂದ ಇವ್ರ ಮೂಲಕ ಪರೋಕ್ಷವಾಗಿ ನನಗೆ ತೊಂದರೆ ಕೊಡ್ತಾಯಿದ್ದೆ. ಯಾಕೆ? ಅಸ್ತ್ರಗಳೆಲ್ಲ ಮುಗಿದೋಯ್ತಾ? ನೇರವಾಗಿ ನನ್ನ ಜೊತೆಗೆ ಫೈಟಿಂಗ್ ನಿಂತಿದ್ಯಾ? ಆಗಲಿ, ಒಳ್ಳೆಯದೇ. ನೋಡು, ನಿನ್ನ ಜೀವನದ ಉದ್ದೇಶ ಏನು ಅಂತ ನನಗೆ ಗೊತ್ತಿಲ್ಲ. ನನ್ನ ಉದ್ದೇಶ ಬಹಳ ಕ್ಲಿಯರ್ ಆಗಿದೆ. ನಾನು ಬೆಳಿಬೇಕು ಅನ್ನೋದು. ನನ್ನೊಂದು ಸಿದ್ಧಾಂತ ಇದೆ, ನನ್ನ ಕಾಲು ಎಳಿಯೋಕ್ಕೆ ನೋಡೋರು ಯಾವಾಗಲೂ ನನ್ನ ಕಾಲು ಕೆಳಗೆ ಇರ್ತಾರೆ ಅಂತ. ನಿನ್ನ ಸ್ಟೇಟಸ್ ಏನು ಅಂತ ನಿನಗೆ ಅರ್ಥ ಆಗಿರಬೇಕು. ನಾನು ಉಪ್ಪು ತಿಂದಷ್ಟು ನೀನು ಅನ್ನ ತಿಂದಿಲ್ಲ. ನಾನು ಕಟ್ಸಿರೋ ಸ್ಟೇಡಿಯಮಲ್ಲೇ ಆಟ ಆಡ್ತಾ ಇದೆಯಾ? ನನ್ನ ಮುಂದೆನೇ ಬಾಲ ಬಿಚ್ತೀಯಾ? ಬಿಚ್ಚು ಅದನ್ನು ಹೇಗೆ ಕಟ್ ಮಾಡಬೇಕು ಅಂತ ನನಗೆ ಗೊತ್ತು. ಈ ಬೆಂಕಿಗೆ ದೀಪ ಹಚ್ಚೋದು ಗೊತ್ತು, ಸುಡೋದು ಗೊತ್ತು. ನೆನಪಿರಲಿ, ನನ್ನನ್ನು ಹಾಳು ಮಾಡೋದಕ್ಕೆ ನೀನು ಯಾವ ಎಕ್ಸ್ಟ್ರೀಮ್ಗೆ ಹೋಗ್ತೀಯ ಅಂತ ನಾನು ನೋಡಬೇಕು. ಯಾಕೆಂದರೆ ನನ್ನ ರೀಚ್ ಏನು ಅಂತ ನೀನು ಗೊತ್ತಾಗಬೇಕಲ್ವಾ? ಹಾರಾಡು. ನಾನು ಅವತ್ತೇ ಹೇಳಿದ್ದೆ, ನಮ್ಮ ಮನೆಯವ್ರ ವಿಷಯಕ್ಕೆ ಬಂದರೆ ನಾನು ವಿತ್ ಜಡ್ಜ್ಮೆಂಟ್ ಬರ್ತೀನಿ ಅಂತ. ಇದು ಮೊದಲನೇ ಹೆಜ್ಜೆ. ಶುರು ಆಗಿದೆ. ಕೌಂಟ್ ಸ್ಟಾರ್ಟ್ ಮಾಡ್ಕೋ.